ನನಗೆ ತುಂಬಾ ಕೋಪ, ಕರೆಕ್ಟ್ ಟೈಮಿಗೆ ಹಾಡು ಕೊಡಲ್ಲ, ತುಂಬಾ ಫ್ಲರ್ಟ್ ಮಾಡ್ತೀವಿ. ಕನ್ನಡದಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾಗೆ ತೆಲುಗುವಿಂದ ರೀಮೇಕು, ನಮ್ಮ ಕನ್ನಡ ಡೈರೆಕ್ಟರ್ ಪ್ರೆಸ್ ಮೀಟ್ ಅಲ್ಲಿ ಇದು ಕಾದಂಬರಿ ಆಧಾರಿತ ಅಂದ್ಬಿಟ್ರು. ಓ ಹೌದಾ ಅಂತ. ಸೂಪರ್ ಸ್ಟಾರ್ ಬೇರೆ ಹೀರೋ, ತೆಲುಗು ಸೂಪರ್ ಹಿಟ್ ಸಿನಿಮಾ, ಅದನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ನೋಡಿದ್ರೆ ತೆಲುಗು ಟಾಟಾ ಸುಮೋ ಹೋಗ್ತಾರ ಶಾರ್ಟೇ ಅದನ್ನೇ ಎತ್ತಿಲಿಟ್ಟವ್ರು, ಇಲ್ಲಿ ಶೂಟು ಮಾಡಿಲ್ಲ, ಶೂಟು ಖರ್ಚು ಮಾಡಿಲ್ಲ. ನಾನು ವರ್ಕ್ ಮಾಡಿರೋ ನಂದು ಎಂಟ್ರಿ ಇತ್ತಲ್ಲ, ಆ ಒಬ್ರು ವ್ಯಕ್ತಿ ಹತ್ರ ವರ್ಕ್ ಮಾಡಿದ್ರೆ ನಿಮ್ಗೂ ಗೊತ್ತಿದೆ ಯಾವ ಡೈರೆಕ್ಟರ್ ಜೊತೆ ಬೇಕಿದ್ರೆ ವರ್ಕ್ ಮಾಡಬೇಕು. ನಿಮ್ ಫೇವ್ರೇಟ್ ಹೇಳ. ಹೇಳಿ ಸರ್. ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ವ್ಯತ್ಯಾಸ ಏನೂ ಇಲ್ಲ, ಸತ್ಯ ಹೇಳ್ತೀನಿ. ಲೋಕಾನೇ ತಳ್ಕಂಬಳ್ಕ ಕಾಣ್ತದೆ, ಒಕ್ಕಂಬಿಟ್ಟು ಕಂಡ್ಲ ಪ್ರೀತಿ ಮಾಡೋಕೆ. ನೈಸ್. ನಿಮ್ಗೆ ಯಾಕೆ ಹೇಳಿ ಮೈಕ್ ಹಾಕಿಲ್ಲ ನಾವು? ನಮ್ಗೆ ಗೊತ್ತಿಲ್ವಾ ಆಟ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಸೊ ಬಿಟ್ಟ ಸ್ಥಳವನ್ನು ತುಂಬಿರಿ. ಈಗ ಬಿಟ್ಟಿರೋ ಜಾಗವನ್ನು ತುಂಬಕ್ಕೆ ನಮ್ಮ ಇಂಡಸ್ಟ್ರಿಯ ರಾಗನಿಧಿ, ಸಹೃದಯಿ, ಸುಮಾರಾಗಿ ಒಳ್ಳೆ ಮನುಷ್ಯ, ಯುವ ಮನಸ್ಕ, ನಮಗಿಂತ ಸ್ವಲ್ಪ ಜಾಸ್ತಿ ವಯಸ್ಕ ಶ್ರೀ 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 ರಾಗನಿಧಿ ಅನೂಪ್ ತಿಳಿನವ್ರು ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸರ್ ವೆಲ್ಕಮ್ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ. ಅದು ಹೇಗಿದ್ದೀರಾ ಸರ್? ಆರಾಮ್. ಮೇಡಮ್ ಚೆನ್ನಾಗಿದ್ದಾರಾ? ಸೂಪರ್. ಈಗ ಕಾರ್ಯಕ್ರಮಕ್ಕೆ ಶ್ರೀಯುತ ಅನೂಪ್ ಸಿಳಿನ್ ಅವರ ಕಂಠಸಿರಿಯಿಂದ ಒಂದು ಹಾಡು ಹೇಳ್ತಾ ಚೂರು ಮೆರುಗು ಮತ್ತು ಇನ್ನೊಂದೆರಡು ಏನಾದ್ರು ಕೊಡಿ ಅಂತ ಹಾಡಿನ ಶುರು ಮಾಡೋಣ ಸರ್. ಹೀರೋ ಸಾಂಗ್ ಹೇಳೋಣ. ಹೀರೋ ಸಾಂಗ್. ನಿನ್ನಿಂದ ನಾ ಕಲಿತೆ ಮೊದಲ ಮಾತುಗಳು, ನೀನಿರಲು ನನಗೇಕೆ ಬೇರೆ ದೈವಗಳು. ಕೈಯ ತುತ್ತು ಕೊಟ್ಟಿಲ್ಲ ಆದರೂ ನನ್ನ ಕಥೆಯ ಬರೆದವನು, ಹಣೆಯ ಬರಹ ಬರಿಲಿಲ್ಲ ಆದರೂ ಇವಾಗ ನನ್ನ ಕಥೆಯ ಬರೆದವನು. ಅಂಡ್ ನಮ್ಮ ವೀಕ್ಷಕರಿಗೆ ಹೇಳ್ತಾರೆ, ಅವ್ರು ಹಿಂಗೆ ಕೈ ತೋರಿಸಿ ಬೈತಿರೋದು ಡೈರೆಕ್ಟರ್ಗೆ ಅಲ್ಲ ಡೈರೆಕ್ಟರ್ಗೆ ಅಲ್ಲ, ಡೈರೆಕ್ಟರ್ಗೆ. ಅವರೇ ಹೇಳಲಿ ಅಂತ ನಾನು ತಪ್ಪು ಹೇಳಿದೆ. ಆಮೇಲೆ ನೀವು ಯಾರಿಗೂ ಅನ್ಕೋತೀರ, ಅವರೆಲ್ಲ ಈ ಕಡೆನೇ ಕೂತಿದ್ದಾರೆ. ಅದು ತುಂಬಾ ದಿನ ಆಯ್ತಲ್ಲ ಇಂಟರ್ವ್ಯೂ ಬಂದು, ನಿಮ್ಮನ್ನ ನೋಡಿ ನಿಮ್ದು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಲ್ಲ, ಸ್ವಲ್ಪ ಭಯ. ಯಾವಾಗ ನಮ್ಮನ್ನೇ ಹೇಳ್ಕೊಂಡು ಹೋಗ್ಬಿಡ್ತೀರ ಅಂತ. ಯಾವುದಕ್ಕೂ ಈ ಕಡೆ ಕುತ್ಕೊಂಡ್ಬಿಟ್ಟಿದ್ರು, ಕಾಲ ಆ ಕಡೆ. ಸರ್, ನೀವು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋಗಳ ಜೊತೆನೂ ವರ್ಕ್ ಮಾಡಿದ್ದೀರಾ, ಹೊಸ ಹೀರೋಗಳ ಜೊತೆನೂ ವರ್ಕ್ ಮಾಡಿದ್ದೀರಾ. ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಈ ಹೊಸ ಹೀರೋಗಳು ನಿಮ್ಮ ಮ್ಯೂಸಿಕಲ್ಲಿ ಇನ್ವಾಲ್ವ್ ಆಗ್ತಾರಾ? ಇಲ್ಲ, ಆಗಲ್ಲ. ಎಸ್ಟಾಬ್ಲಿಷ್ಡ್ ಹೀರೋಗಳೂ ಆಗಿಲ್ಲ. ಬಟ್ ನನ್ನ ಕರಿಯರ್ ಫುಲ್ ಬರೀ ಹೊಸೊಬ್ರಿಗೆ, ಇಲ್ಲ ಹೊಸ ಡೈರೆಕ್ಟರ್ಗಳು ಜಾಸ್ತಿ, ಇಲ್ಲ ಹೊಸ ಹೀರೋಗಳು ಜಾಸ್ತಿ ಮಾಡಿದ್ದಾರೆ. ಹೀರೋಗಳು ಇನ್ವಾಲ್ವ್ ಆದ್ರೆ ಸಹಿಸ್ಕೋತೀರಾ ನೀವು? ಪ್ರೋಗ್ರೆಸಿವ್ ಆಗಿದ್ರೆ ಎನಿಥಿಂಗ್ ಈಸ್ ಓಕೆ. ಈ ಡೈರೆಕ್ಟರ್ ಏನೇನು ಟಾರ್ಚರ್ ಕೊಟ್ಟಿದ್ದಾರೆ ನೀವು ಮ್ಯೂಸಿಕ್ ಮಾಡಬೇಕಾದ್ರೆ? ಆ್ಯಕ್ಚುಲಿ ನಾನು ವರ್ಕ್ ಮಾಡಿರೋ ನಂದು ಎಂಟ್ರಿ ಇತ್ತಲ್ಲ, ಆ ಒಬ್ರು ವ್ಯಕ್ತಿ ಹತ್ರ ವರ್ಕ್ ಮಾಡಿದ್ರೆ ನಿಮ್ಗೂ ಗೊತ್ತಿದೆ ಯಾವ ಡೈರೆಕ್ಟರ್ ಜೊತೆ ಬೇಕಿದ್ರೆ ವರ್ಕ್ ಮಾಡಬೇಕು. ನೋಡಿ ಸರ್, ವರ್ಕ್ ಮಾಡಿದ್ರೆ ಯಾವ ಡೈರೆಕ್ಟರ್ ಜೊತೆ ಬೇಕಿದ್ರು ವರ್ಕ್ ಮಾಡಿ. ಅದು ಅಷ್ಟೇ, ನಿಮ್ದು ಒಂಥರ ಗಂಡ ಹೆಂಡತಿ ಜಗಳ ಸರ್, ನಿಮ್ದು ಅವ್ರದ್ದೆಲ್ಲ. ಅದು ಕಾಡೋ ವಿಷಯ, ಇವಾಗ ಅದು ಬೇಡ, ತುಂಬಾ ಕಾಡುತ್ತೆ. ಎಲ್ಲ ಮಿಸ್ ಮಾಡ್ಬಿಡ್ತೀವಿ ಎಲ್ಲ ವಿಚಾರದಲ್ಲೂ, ಬರವಣಿಗೆ. ಇಲ್ಲ, ಆ್ಯಕ್ಚುಲಿ ಅವ್ರು ಏನು ಟಾರ್ಚರ್ ಕೊಡ್ತಿರಲ್ಲ, ನೀವು ಹೇಳ್ದಂಗೆ ಅವರು ನಾನು ಸೇರಿದ್ರೆ ಅದೇನೋ ಕ್ರಿಯೇಟ್ ಆಗೋದು. ಅವ್ರು ಆ್ಯಕ್ಚುಲಿ ನನಗೆ ಬೈತಾ ಇರಲಿಲ್ಲ, ನಾನು ಆ್ಯಕ್ಚುಲಿ ಅವ್ರಿಗೆ ಬೈತಾ ಇದ್ದೆ. ಅವ್ರೊಬ್ಬರ ಹತ್ರ ಮಾತ್ರ ನಾನು ಅಂದರೆ ಸಲಿಗೆ ಆಮೇಲೆ ಕೋಪ ಎಲ್ಲ ಅವ್ರ ಹತ್ರನೇ ಮಾಡ್ಕೊಂಡಿರೋದು. ಬಟ್ ಅವ್ರು ಯಾವತ್ತೂ ಮ್ಯೂಸಿಕ್ ವಿಷಯ ಬಂದಾಗಲಿ, ನನ್ನ ಕೆಲಸದ ವಿಷಯ ಯಾವತ್ತೂ ನನಗೆ ಒಂದಿನೂ ಬೈದಿಲ್ಲ ಅವರು. ಅದೊಂದು ನನಗೆ ಅದು ಇವಾಗ್ಲೂ ಒಂಥರ ಕಾಡುತ್ತೆ. ಅಂದರೆ ಅನುಪ, ಇದು ವರ್ಕ್ ಆಗಲ್ಲ ಅನುಪ. ಆಮೇಲೆ ರಾಗನಿಧಿ ಅಂತ ಹೆಸರು ಕೊಟ್ಟಿದ್ದು ನನಗೆ ಅರಸು ಅಂತಾರೆ. ಬಟ್ ನಿಜವಾಗ್ಲೂ ನೀವು ಅವ್ರ ಜೊತೆ ಒಡನಾಟ ಇದೆ. ಅವರು ಏನಂದರೆ ಅದನ್ನು ಹೌದು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ನಾನು ಪ್ರೌಡ್ಲಿ ಹಾಕ್ತೀನಿ ಅನ್ನೋದು ಅಂದ್ಬಿಟ್ಟು ಅವ್ರ ಸಿನಿಮಾಲಿ ನಾನು ಬೇಡ ಅಂದ್ರೂ ಅವ್ರು ಹಾಕೋರು. ವಿಜಯ್ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದು ಪ್ರೆಷರಾ ಪ್ಲೆಷರಾ? ಪ್ಲೆಷರ್, ಆನೆಸ್ಟ್ಲಿ ಪ್ಲೆಷರ್. ನೈಸ್. ಯಾಕಂದರೆ ಅವರು ನನಗೆ
ರಾಮಾಚಾರಿ ಮಾಡ್ಬೇಕಾದ್ರೆ ಅವ್ರ ನಂಬರ್ನ ನಾನು ಸೇವ್ ಮಾಡ್ಕೊಂಡಿರೋದು. ಹ್ಮ್ ರಾಮಾಚಾರಿ ಅದು ಹಂಗೆ ಇದೆ. ಇನ್ನು ಬಟ್ ಅವ್ರ ಬಗ್ಗೆ ಕೇಳಿದ್ದು ಬೇರೆ ಬೇರೆ ರೀತಿನೇ ಕೇಳಿದ್ದೆ. ಅವರು ನನ್ನ ಬಗ್ಗೆ ಬೇರೆ ರೀತಿನೇ ಕೇಳಿದ್ರು. ಬಟ್ ಇಬ್ರು ಕೆಲಸ ಮಾಡಕ್ ಕೂತಾಗ ಇಬ್ರು ಹಿಂಗ್ ಮುಖ ನೋಡ್ಕೊಳ್ತಿದ್ವಿ. ಬೇರೆನೇ ಇದೆಯಲ್ಲ ಇಲ್ಲಿ. ಸೊ ಇದರಿಂದ ಗೊತ್ತಾಗತ್ತೆ ಕಣ್ಣಲ್ಲಿ ನೋಡಿದ ಮಾತ್ರ ಕನ್ಫರ್ಮೇಷನು, ಕಿವಿಲ್ ಕೇಳಿದ ಕನ್ಫರ್ಮೇಷನ್ ಅಲ್ಲ ಅಲ್ವಾ ಸರ್? ಕರೆಕ್ಟಾಗಿ ಹೇಳಿದ್ರಿ. ವೆರಿ ವೆಲ್ ಸೈಟ್. ಯಾರ ಬಗ್ಗೆ ಏನೇ ಕೇಳಿದ್ರು ಪಕ್ಕದಲ್ಲಿ ಕೂರಿಸ್ಕೊಂಡು ನೇರವಾಗಿ ನೋಡಿ ಒಂಚೂರು. ಹಂಗೂ ಗೊತ್ತಾಗಿಲ್ಲ ಅಂದ್ರೆ ಮಾಸ್ತಿ ಅವ್ರನ್ನ ಕೇಳಿ, ಅವರು ಇಂಡಸ್ಟ್ರಿ ತುಂಬ ನೋಡಿದ್ದಾರೆ. ಅವರು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮತ್ತೆ ರಾಜ್ಕುಮಾರ್ ಎರಡಕ್ಕೂ ಕೋ ಡೈರೆಕ್ಟರ್ ಅಲ್ವಾ? ನಾವೇ ಮಾಡ್ಕೊಳ್ಳೋಣ ಅನ್ನೋ ಸೆಗ್ಮೆಂಟ್ ಅನೂಪ್ ಸರ್ ಇರಲಿಲ್ಲ ಆಟಕ್ಕೆ. ಓಕೆ ಸರ್ ನೀವು 2 ಪ್ರಶ್ನೆ ಅವ್ರಿಗೆ ಕೇಳ್ಬೇಕು ಸರ್, ಅವರಿಬ್ರು 2 ಪ್ರಶ್ನೆ ನಿಮಗೆ ಕೇಳ್ತಾರೆ. ಮಾಸ್ತಿ ಅವ್ರಿಗೆ ನಮಗೆಲ್ಲ ಚಿಕ್ಕ ಹುಡುಗರಿಂದ ಬಂದಿರೋದು ಮಾಸ್ತಿ ಕನ್ನಡದ ಆಸ್ತಿ ಅಂತ. ನೀವು ನಿಜವಾಗ್ಲೂ ಮಾಸ್ತಿ ಕನ್ನಡದ ಆಸ್ತಿ? ಅಂದರೆ ಅದು ನನಗೆ ಒಂದೊಂದ್ಸತಿ ಮುಜುಗರ ಆಗುತ್ತೆ ಸರ್. ಅದು ಮಾಸ್ತಿ ಕನ್ನಡದ ಆಸ್ತಿ, ಅದು ವೆಂಕಟೇಶ್ ಅಯ್ಯಂಗಾರ್ ಬಗ್ಗೆ. ಬಟ್ ನಾನು ಅದೇ ಊರಲ್ಲಿ ಹುಟ್ಟಿರೋದು. ಸೀರಿಯಸ್ ಆಗಿ ಹೇಳ್ತಾ ಇದೆ. ಅಂದರೆ ನಿಮ್ಮ ಪ್ರಶ್ನೆಗೆ ಹೇಳ್ಬೇಕಲ್ಲ ಸರ್, ಅದು ಚಿತ್ರರಂಗದ ಆಸ್ತಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಚಿತ್ರರಂಗ ಕನ್ನಡನೇ ದೊಡ್ಡ ಆಸ್ತಿ. ನಾವೆಲ್ಲ ಏನಂದರೆ ಅದರಲ್ಲಿ ಬರ್ಕೊಂಡು ಅಲ್ಲ. ಬಟ್ ಇತ್ತೀಚಿನ ಅಂದರೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ಇತ್ತೀಚಿನ ಒಂದು 10 ವರ್ಷದಲ್ಲಿ ನೀವು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಆಸ್ತಿ. ಥ್ಯಾಂಕ್ ಯು. ಇವಾಗ ಇವರು ಸರ್ ನಾನು ಪ್ರಶ್ನೆ ಕೇಳೋದು 1 ಸೆಕೆಂಡಲ್ಲಿ ಉತ್ತರ ಹೇಳ್ಬೇಕು. ಇವರು ಜಾಸ್ತಿ ಟೈಮ್ ತಗೊಳಂಗಿಲ್ಲ. ಹೌದು. ನಿಮಗೆ ಯಾರು ಜಾಸ್ತಿ ಇಷ್ಟ, ಗೋಪಿಕಾ ಸುರೇಶ್ ಆಯನಾ? ಮುಂಚೆನೆ ಡಿಸ್ಕ್ಲೈಮರ್ ಹಾಕಿದ್ರು. ಸೆಕೆಂಡಲ್ಲಿ ಹೇಳ್ಬೇಕು. ಇದೆಲ್ಲ ಕೇಳಿದಾಯ್ತು. ಹೇಳಿಲ್ಲ. ಕೋಆಪರೇಟ್ ಯಾರು ಜಾಸ್ತಿ ಮಾಡಿದ್ದು ಅಂತ ಕೇಳಿದ್ರು. ಅನೂಪ್ ಸಿಲಿನ್ ಅವ್ರು ಕೋಆಪರೇಟ್ ಜಾಸ್ತಿ ಮಾಡಿದ್ರು ಅಂತ ಡೈರೆಕ್ಟರ್ ಹೇಳ್ಬಿಟ್ಟು ಎದ್ದೋದ್ರು. ಗೋಪಿಕಾ ಸುರೇಶ್ ಆಕ್ಚುಲಿ ನಮ್ಮ ಹೀರೋ ಇವತ್ತೇ ಇಷ್ಟು ನಗ್ತಾ ಇರೋದನ್ನ ನೋಡಿದೆ. ಇನ್ನೆಲ್ಲರೂ ಸೀರಿಯಸ್ ಆಗಿ ಕ್ವಶನ್ ಕೇಳೋ, ನಾವು ಸೀರಿಯಸ್ ಹೇಳ್ತಾ ಇದ್ವಿ. ನೀವೇನು ಸೀರಿಯಸ್ ಆಗಿ ಕ್ವಶನ್ ಕೇಳಿದಕ್ಕೆ ನಾವು ಹಿಂಗೆ ನಾನೇನೋ ಫನ್ ಜನರೇಟ್ ಮಾಡ್ದೆ, ನೀವು ಮಾಡ್ತಾ ಇರೋದು ನಗಿತಾ ಇದ್ದೀನಿ ಅಂತ ಹೇಳ್ತಾ ಅಟ್ಲೀಸ್ಟ್ ಇದೇ ಖುಷಿಲಿ 2 ಡೈಲಾಗು ಆಯ್ತು ಹೇಳ್ತೀನಿ. ಟೆಂಡೂಲ್ಕರ್ ಅವ್ರ ತಂದೆ ಅವ್ರ ಮಗನ್ನ ದೊಡ್ಡ ಕ್ರಿಕೆಟರ್ ಮಾಡಬೇಕು ಅಂತ ಹೋದ್ರು. ಆ ಟೆಂಡೂಲ್ಕರ್ಗೂ ಇತ್ತು, ಅವ್ರು ಆದ್ರು. ಅದೇ ಟೆಂಡೂಲ್ಕರ್ ಅವ್ರ ಮಗನ್ನ ಒಳ್ಳೆ ಕ್ರಿಕೆಟರ್ ಮಾಡಕ್ ಹೋದ್ರು. ಆಯ್ತಾ, ಆಸೆ ಗುರಿ ನೀನ್ ಇಟ್ಕೊಂಡು ನನ್ನನ್ನಾಗೋದ್ರೆ ಹೆಂಗೆ? ಅದು ಹುಡುಗ ಹನಿಮೂನ್ ಪೀರಿಯಡ್ ಅಲ್ಲಿ ಇರ್ಬೇಕಲ್ವಾ? ಬೇಕಾ ನಿಮ್ಗೆ? ಇವಾಗ ನೆಕ್ಸ್ಟ್ ಇನ್ನೊಂದು ಅವ್ರು ಹೇಳಿರೋ ಕೊಟ್ಟಿರೋ ಡೈಲಾಗ್ ನಾವ್ ಹೇಳಿದಿರಿ. ಇನ್ನೊಂದು ಡೈಲಾಗ್ ಹೇಳ್ಬೇಕು. ಹೇಳಿದ್ನಲ್ಲ, ಆಸೆ ಗುರಿ ನೀವ್ ಇಟ್ಕೊಂಡು ನನ್ನನ್ನಾಗೋದ್ರೆ ಹೆಂಗೆ? ಅದ್ ನನಗಿರ್ಬೇಕಲ್ಲ. ಅದ್ರಲ್ಲೇ ಕಂಟಿನ್ಯೂಷನ್ ತಾನೆ. ತಂದೆ ಮಗನ ನಡುವೆ ನಡೆಯುವಂತ ಸಂಭಾಷಣೆ. ಒಂದು ಪಾಸ್ ಕೊಟ್ಟು ನಂಬರ್ 2 ಹಾಕೊಂಡ್ಬಿಟ್ರಲ್ಲ ಸರ್ ಅಲ್ಲಿ. ಕನ್ನಡದಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾಗೆ ತೆಲುಗುವಿಂದ ರೀಮೇಕು. ನಮ್ಮ ಕನ್ನಡ ಡೈರೆಕ್ಟರ್ ಪ್ರೆಸ್ ಮೀಟಲ್ಲಿ ಇದು ಕಾದಂಬರಿ ಆಧಾರಿತ ಅಂದ್ಬಿಟ್ರು. ನಾವು ಹೌದಾ ಅಂತ. ಸೂಪರ್ ಸ್ಟಾರ್ ಬೇರೆ ಹೀರೋ. ತೆಲುಗು ಸೂಪರ್ ಹಿಟ್ ಸಿನಿಮಾ, ಅದನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ನೋಡಿದ್ರೆ ತೆಲುಗು ಟಾಟಾ ಸುಮೋ ಹೋಗ್ತಾರೋ ಶಾರ್ಟೇ ಅದನ್ನೇ ಎತ್ತಿಲಿಟ್ಟವ್ರು. ಇಲ್ಲಿ ಶೂಟು ಮಾಡಿಲ್ಲ, ಶೂಟು ಖರ್ಚು ಮಾಡಿಲ್ಲ. ಹಂಗೆ ಈ ಅಣ್ಣ ಒಂದೇ ಡೈಲಾಗ್ ಅಲ್ಲಿ ಮಧ್ಯ ಪಾಸ್ ಕೊಟ್ಬಿಟ್ಟು 2 ಡೈಲಾಗ್ ಹೇಳಿದೆ ಅಂತ. ಗುಡ್ ಸರ್. ಇವಾಗ 10 ಸೆಕೆಂಡ್ಸ್ ಗೇಮ್ ಅಂತ ಸರ್. ಸೊ 10 ಸೆಕೆಂಡಲ್ಲಿ ಉತ್ತರಗಳು ಹೇಳಬೇಕು ಸರ್. ಕನ್ನಡದ 5 ಐಟಮ್ ಸಾಂಗ್ಗಳ ಮೊದಲನೇ ಸಾಲ ಹೆಸರು ಹೇಳಿ ಸರ್. ಬಂಗಾರಿ ಯಾರೇ ನೀ ಬುಲ್ಬುಲ್, ನೀರ್ ದೋಸೆಲಿ ಹಬೀಬಿ ಹಬೀಬಿ, ಹೆಡ್ ಬುಷಲ್ ಹಬೀಬಿ ಹಬೀಬಿ, ಓ ಜಂಗಲಕ್ಕೆ ಜಂಗಲಕ್ಕೆ ಬಾ, ಓ ಜಂಗಲಕ್ಕೆ ಬಾ, ಕರೆಂಟ್ ಬಂತು ಕರೆಂಟ್ ಬಂತು. ನಿಮ್ಗೆ ಇದೊಂದು ಒಳ್ಳೆ ಸಾಂಗ್ ಇದೆ, ನೆನಪಿದಾರೆ? ಅವ್ರು ಯಾರು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿಲ್ಲ ನಂಗೆ. ಪ್ರಪಂಚವೇ ದೇವರು ಮಾಡಿರೋ ಬಾರು ಅಂತ ಕೇಳಿದೀರಾ? ಪ್ರಪಂಚವೇ ದೇವರು ಮಾಡಿರೋ ಬಾರು. ಒಳ್ಳೆ ಸಾಂಗ್ ಸರ್. ಆ ಥರ ಮಾಡೋದು ಮ್ಯೂಸಿಕ್ ನೀವು ಟ್ರೈ ಮಾಡಿ ನೆಕ್ಸ್ಟ್. ಖಂಡಿತ. ಅದು ಐಟಮ್ ನಂಬರ್, ಲೈವ್ ಬ್ಯಾಂಡ್. ಅದು ಲೈವ್ ಬ್ಯಾಂಡ್ಗೂ ಐಟಮ್ ಭಾಳ ಡಿಫ್ರೆನ್ಸ್. ಈ ಪ್ರಶ್ನೆ ಕೃತಿ ಅವ್ರು ನೋಡ್ಲೇಬೇಕು. 5 ಒಳ್ಳೆ ಹುಡುಗಿರ ಹೆಸರು ಹೇಳಿ ಸರ್. ಕೃತಿ, ಆಲಾಪನ, ಶಾಂತ, ಮಂಜುಳಾ, ದಿವ್ಯಾ ಎಲ್ಲ ನಮ್ಮ ಫ್ಯಾಮಿಲಿ ಅವರೇ. ಸೇಫ್ ಗೇಮು. ಬಿಗ್ ಬಾಸ್ ಹೋಗ್ಬೋದು ಇವರು. ಕನ್ನಡದ 6 ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರು ಹೇಳಿ. ಅನೂಪ್ ಸಿಲಿನ್, ಹಂಸಲೇಖ, ಶರಣ್ ರಾಜ್, ಅಜನೀಶ್ ಲೋಕನಾಥ್, ರಾಜನ್ ನಾಗೇಂದ್ರ. 6ನೇದು ಎಲೆನ್ ಶಾಸ್ತ್ರಿ. ನೈಸ್. 5 ಕನ್ನಡ ಸಿನಿಮಾದ ಟೈಟಲ್ ಟ್ರ್ಯಾಕ್ಸ್ ಹೇಳಿ. ನಿರ್ದೋಸೆ 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 ದೋಸೆ, ಆಲ್ಫಾ ಆಲ್ಫಾ ಆಲ್ಫಾ, ಬ್ರೂಟಲ್ ಆಂಗ್ರಿ ಆಲ್ಫಾ, ವಾರೋ ವಾರೋ ರಣಧೀರ, ಜಗವೇ ಒಂದು ರಣರಂಗ, ವಾರ ನೋಟ ಐತೆ. ನಿಮ್ಮ ಬಗ್ಗೆ ನೀವು 3 ಸುಳ್ಳು ಹೇಳಿ ಸರ್.
ನನಗೆ ತುಂಬ ಕೋಪ, ಕರೆಕ್ಟ್ ಟೈಮಿಗೆ ಹಾಡು ಕೊಡಲ್ಲ, ತುಂಬ ಫ್ಲರ್ಟ್ ಮಾಡ್ತೀನಿ. ನೀವು ಅಲ್ಲ ಸುಳ್ಳು ಸರ್. ಓಕೆ, ಎಡಿಟಲ್ಲಿ ನಿಜ ಅಂತ ಹಾಕ್ಬಿಟ್ರಿ ಆನ್ಸರ್ ಮಾಡತ್ತ. ಏನು ಮಾಡೋಕ್ಕಾಗಲ್ಲ. ನಿಮಗಿಂತ 3 ಜನ ಒಳ್ಳೆಯವ್ರ ಹೆಸರು ಹೇಳಿ ಸರ್. ನನಗಿನ್ನ 3 ಜನ. ನನಗಿನ್ನ ತುಂಬ ಒಳ್ಳೆಯವರು ನಮ್ಮಮ್ಮ, ನನ್ನ ಹೆಂಡತಿ, ನಮ್ಮಣ್ಣ. ಹಾಂ ಅಂದ್ರೆ ನಾನು ಬೇರೆ ಇನ್ನೊಂದೇನೋ ಹೇಳ್ತೀರಾ ಅಂತ ಅಂದ್ಕೊಂಡೆ, ಬೇಡ ಅಂತ. ಸರ್, ಈ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿನಿಮಾದಲ್ಲಿ ಆಲ್ಬಮಲ್ಲಿ 1-2 ಹಾಡನ್ನ ಅವರೇ ಹಾಡ್ಕೊಂಡ್ಬಿಡ್ತಾರೆ. ಅದೇನು ದುಡ್ಡು ಉಳ್ಸಕ್ಕ ಅಥವಾ ಏನಕ್ಕೆ ಸರ್ ಅದು? ಅವರು ಸಿಂಗರ್ ಆಗಿರ್ಬೇಕು. ನಂದಿಲ್ಲ, ತುಂಬ ಕಡಿಮೆ ಹಾಡಿರೋದು. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ಕಾಮೆಂಟ್ ಅಲ್ಲಿ ನನಗೆ ತುಂಬಾ ಜನ ಹಾಕ್ತಾರೆ, ಇವನೇ ಆಡ್ಕೊಂಡ್ಬಿಡ್ತಾನೆ, ನೀವು ಯಾವ ಡಬ್ಬ ಅಂತೆಲ್ಲ ಹಾಕ್ತಾರೆ. ಅಮ್ಮ ಅಕ್ಕ ಅಂತೆಲ್ಲ ಬೀದಿದ್ದಾರೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾದು ಒಪ್ಕೊಂಬಿಟ್ಲು ಕಂಡ್ಲಾಗೆ ನೋಡಿ ಕಾಮೆಂಟ್ಗಳು, ಇನಿಷಿಯಲ್ ಕಾಮೆಂಟ್ಗಳು, ಇವನೇ ಆಡ್ಕೊಂಡ್ಬಿಡ್ತಾನೆ ಎಲ್ಲ ಹಾಡುಗಳು. ಅದ್ರಲ್ಲಿ ಒಂದು ಲೈನ್ ಚೆನ್ನಾಗಿ ಹಾಡಿದಿರ ನೀವು. ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ವ್ಯತ್ಯಾಸ ಏನೂ ಇಲ್ಲ, ಸತ್ಯ ಹೇಳ್ತೀನಿ. ಅದೇನು ಹಿಂಗೆಲ್ಲ ಹೋಗಿ ವೇರಿಯೇಷನ್ಸ್ ಬರುತ್ತಲ್ಲ ಇನ್ನು. ಪ್ರೀತಿ ಮಾಡೋಕೆ ಯಾವತ್ತೂ ನನ್ನ ಮ್ಯೂಸಿಕಲ್ಲಿ ನಾನೇ ಹಾಡಬೇಕು ಅಂತ ಏನು ಹೇಳಿಲ್ಲ. ಅಂದ್ರೆ ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇದೆ. ನಾನೇ ಸಿಂಗರ್ ಆಗಿರೋದ್ರಿಂದ ಡೈರೆಕ್ಟರ್ ಎದುರುಗಡೆ ಕೂತಾಗ ಕನ್ವಿನ್ಸ್ ಮಾಡೋದು ಈಸಿ. ಅಂದ್ರೆ ಇನ್ನೊಬ್ಬ ಟ್ರ್ಯಾಕ್ ಸಿಂಗರ್ನ ಕರೆದು ಹಾಡ್ಸೋದಿಲ್ಲ. ಕಂಪೋಸರ್ಸ್ ಫೀಲ್ ಹಾಗೆ ಡೈರೆಕ್ಟ್ ಆಗಿ ಅವ್ರಿಗೆ ಇದು ಹೋಗುತ್ತೆ. ಚೆನ್ನಾಗಿರ್ಲಿ, ಚೆನ್ನಾಗಿ ಅವ್ರಿಗೆ ಡಿಸೈಡ್ ಮಾಡೋದು. ಬಟ್ ಹಾಡೋದಂತೂ ಹಾಡ್ಬಿಟ್ಟಿರ್ತೀನಿ. ಆಮೇಲೆ ಅದೇನಾಗುತ್ತೆ ಅಂದ್ರೆ ಒಂದೊಂದ್ಸಲಿ ಟ್ರ್ಯಾಕ್ ಹಾಡ್ಬಿಟ್ಟು ಕಳಿಸಿದಾಗ ಅದು ದೇ ಗೆಟ್ ಯೂಸ್ ಟು ದಟ್ ವಾಯ್ಸ್. ಬೇರೆಯವ್ರು ಹಾಡಿದಾಗ ಒಪ್ಕೊಂಡ್ಬಿಟ್ಲು ಕಂಡ್ಲ, ಇಲ್ಲಾಂದ್ರೆ ಒಂದು 4-5 ಜನ ಸಿಂಗರ್ ಹಾಡಿದ್ರು, ಬಟ್ ಯಾವುದು ಅವ್ರಿಗೆ ಸೂಟ್ ಆಗಿರಲಿಲ್ಲ. ಇವನ್ ಉದಯ ಮೆಹ್ತಾ ಸರ್ಗುನು ಬೇಡ ಅಂದ್ರು, ಅರಸೋ ಅಂತಾರೇನು ಬೇಡ, ಇದೇ ಇರಲಿ ಅಂದ್ರು. ಅವಾಗೇನು ಮಾಡೋಕ್ಕಾಗಲ್ಲ. ಬಟ್ ಈ ಹಿಂದಿನ ಕಥೆಗಳು ಜನ ಗೊತ್ತಿರಲ್ಲ ಕಮೆಂಟ್ ಹಾಕೋರಿಗೆ. ಕಮೆಂಟ್ ಹಾಕೋರ್ಗೆ ಏನು ಗೊತ್ತಿರಲ್ಲ. 10 ಸೆಕೆಂಡ್ ಗೇಮು ನಮ್ಮ ಹೀರೋಗೆ, ಹೇಮಂತ್ ಕುಮಾರ್. 4 ಕನ್ನಡ ಒಳ್ಳೆ ಹೀರೋಯಿನ್ ಹೆಸರು ಹೇಳಪ್ಪ. ರಕ್ಷಿತಾ ಅವರು, ರಕ್ಷಿತಾ ಮೇಡಮ್, ರಮ್ಯಾ ಮೇಡಮ್, ಆಮೇಲೆ ಇದು ಶ್ರೀಲೀಲಾ, ಆಮೇಲೆ ರುಕ್ಮಿಣಿ ವಸಂತ್. ಆಯ್ತಾ 4? ನಮ್ಮ ಸಿನಿಮಾ ಹೀರೋಯಿನ್ಗಳು ನಮ್ಮ ಸಿನಿಮಾ ಹೀರೋಯಿನ್ಗಳು ಹೇಳ್ಬೋದಾ? ನಿಮ್ಮನೆ ಬರ ಲಾಸ್ಟಲ್ಲಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಅವ್ರು ಬೇರೆ ಕಾಪ್ ಅಂತ ಬೇರೆ ಹೇಳಿ. ಈಗ ಹಾಗಾದ್ರೆ ಆ ಇಬ್ಬರನ್ನ ತೆಗೆದಾಕಿ ಇಬ್ಬರನ್ನ ಸೇರಿಸಿ. 10 ಸೆಕೆಂಡ್ ಆಯ್ತು, ತುಂಬಾ ಟೈಮ್ ತಗೊಂಡಿದ್ದಾರೆ. ನೀವ್ಯಾಕೆ ಸಿಗಾಕತ್ತೀರ? ಸುಮ್ಮನೆ ಗೊತ್ತಂತ. 3 ಪೋಷಕ ನಟರ ಹೆಸರು ಹೇಳಪ್ಪ. ಅಚ್ಯುತ್ ಸರ್, ಅವಿನಾಶ್ ಸರ್, ಮಾನ್ಸು ಸುಧೀರ್ ಮೇಡಮ್. ಟ್ರ್ಯಾಕ್ ಬಂದು ಹಂಗೆ ಚೇಂಜ್ ಆಗ್ಬಿಟ್ರಲ್ಲ. ಅಲ್ಲ, ನೀವು 5ರಿಂದ 3ಕ್ಕೆ ಬಂದಿರಿ, ನಮ್ಗೆಲ್ಲ 5 ಕೇಳಿದ್ರಿ, ನೀವು ಹೇಳೋದೇ ಇಲ್ಲ ಅನ್ಬಿಟ್ಟು 3 ಇದು ಹೇಳ್ಬಾರ್ದು ಅನ್ಕೊಂಡೆ ನಾನು. ಅರ್ಥ ಆಗಿದೆ. ನಿಮ್ಮ ಡೈರೆಕ್ಟರ್ ಬಗ್ಗೆ 2 ಒಳ್ಳೆ ವಿಷಯ, 2 ಕೆಟ್ಟ ವಿಷಯ. ಒಳ್ಳೆ ವಿಷಯ, ಒಳ್ಳೆ ಕ್ಲಾರಿಟಿ ಇದೆ. ಅಂದ್ರೆ ಹೇಳ್ಬಿಟ್ಟು ಹೇಳ್ಬಾರ್ದ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ? ಇಲ್ಲ, ಹೇಳ್ಬೋದು. ಟೂ ಮಚ್ ಇನ್ವಾಲ್ವ್ಮೆಂಟ್. ಹೇಳಿದ್ದೆ ಒಳ್ಳೆ ಕ್ಲಾರಿಟಿ ಏನು ಮಾಡಬೇಕು ಅನ್ನೋದು, ಮತ್ತೆ ಕೆಲಸ 100% ವರ್ಕ್ ಫೋಕಸ್ಡ್. ಕೆಟ್ಟದು ಅಂದ್ರೆ ನಿಮಗೆ ಪ್ರಾಬ್ಲಮ್ ಅನ್ಸಿದ್ದು. ಈಗ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕೋಪ ಜಾಸ್ತಿ. ಒಳ್ಳೆ ಭಾಷೆ ಮಾತಾಡ್ತಾರೆ, ಅದೇನು ಕೆಟ್ಟದೇನಿಲ್ಲ, ಅದು ಒಳ್ಳೇದೇ. ಒಳ್ಳೆ ಭಾಷೆನಾ ಟೆಸ್ಟೇ ಮಾಡಲಿಲ್ಲ ನಾವು. ಸಾಕು ಬಿಡಮ್ಮ, ನೀನು ಹಳೇದೇನೋ ಹೇಳಿರೋದ್ನೆಲ್ಲ ಸುಮ್ಮನೆ ಬೀಪ್ ಹಾಕ್ತೀನಿ. ನಮ್ದಿದೆಯಾ ಸರ್ ಅದು ಪರೀಕ್ಷೆ? ನಿಮ್ಗೆ 20 ಸೆಕೆಂಡ್ ಕೊಡ್ತೀನಿ. ನಿಮಗೆ ಗೊತ್ತಿಲ್ಲದೆ ಇರೋ 3 ವಿಷಯ. ಹಾಡಾಡೋದು, ಸ್ಪಾಂಟೇನಿಯಸ್ ಆಗಿ ಇಮಿಡಿಯೇಟ್ ಆಗಿ ಡ್ಯಾನ್ಸ್ ಮಾಡೋದು, ಮತ್ತೆ ಕುಕಿಂಗ್. ಆಲ್ಫಾ ಮೂವಿಲಿ ನಿಮ್ಗೆ ಇಷ್ಟ ಆಗಿದ್ದು 2 ಪರ್ಫಾರ್ಮೆನ್ಸು, ಯಾವ ಸೀನು? ಇಂಟರ್ವೆಲ್ ಬ್ಲಾಕು, ಅಚ್ಯುತ್ ಸರ್ಗೆ ನನಗೆ ಒಂದು ಇದಿರುತ್ತೆ ಅದೊಂದು, ಮತ್ತೆ ಕ್ಲೈಮ್ಯಾಕ್ಸು ಅದೊಂದು ಸಖತ್ತಾಗಿ ಇಷ್ಟ ಆಯಿತು. ಅಂದರೆ ಅದು ಎಮೋಷ್ನಲ್ಲು, ಇದು ಎಲ್ಲ ಮಿಕ್ಸ್ ಎಮೋಷನ್ಸ್ ಇದೆ ಅದೊಂದು. ಮತ್ತು ಪ್ರೀ ಇಂಟರ್ವೆಲ್ ಹೀರೋಯಿನ್ಗೆ ನನಗೆ ಒಂದು ಸೀನ್ ಇದೆ, ಅದೊಂದು ಭಯಂಕರ ಇಷ್ಟ ಆಯಿತು. ಉಳಿದಿದ್ದ ಸೀನ್ಗೂ ಇನ್ನೊಂಚೂರು ಎಫರ್ಟ್ ಹಾಕ್ಬೋದಾಗಿತ್ತು ಹಂಗಾರೆ. ಅಲ್ಲ, ನೀವು 3 ಅಂದಿದ್ದಕ್ಕೆ ಇರಲಿ. ಪ್ಲೇಸ್ ಹೆಸರುಗಳಿರೋ ಕನ್ನಡದ 5 ಸಿನಿಮಾಗಳ ಹೆಸರು. KGF, ಮೆಜೆಸ್ಟಿಕ್ಕು, ಕಳಸಿಪಾಳ್ಯ, ಮಂಡ್ಯ, ಮೈಸೂರು ಮಲ್ಲಿಗೆ. ಇವರೇ ಹೇಳ್ಕೊಡಿ, ಯಾರು ಇದೆ ಅಲ್ಲ ಸರ್. 3 ಹೇಳಿದ್ರೆ 3 ಆಯ್ತು. ಅಣ್ಣ ಮ್ಯಾಟ್ರು ಫಸ್ಟಲ್ಲೇ ಇಟ್ಕೊಂಡು ಲಾಸ್ಟಲ್ಲೇ ಹಸುವಿದೆ ಸರ್, ಸಿನಿಮಾ ಹಸುವು. ಬೆಳೆಯೋ ಶಕ್ತಿ ತುಂಬ ಕಾಣ್ತಿದೆ ಸರ್. ನೀವು ಬರ್ದಿರೋ 3 ಮಾಸ್ ಡೈಲಾಗ್ ಹೇಳಿ ಸರ್, ಯಾವುದೇ ಸಿನಿಮಾದಾದ್ರು. ನೀನು ಬಾ ಅಂದರೆ ಬರ್ತೀಯೋ ಇಲ್ಲೋ ಗೊತ್ತಿಲ್ಲ, ಹೆಂಗೆ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ರಾಣೆ ಬರ್ತೀನಿ ಅನ್ನೋದು. ಮಚ್ಚು 2 ದಪ್ಪ ಕೆಂಪಗಾಗತ್ತೆ, ಬೆಂಕಿಯಲ್ಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಆಮೇಲೆ ನೀನು ನನ್ನ ಹತ್ರ ಬಂದರೆ ಅತಿಥಿ, ನಾನು ನಿನ್ನ ಹುಡ್ಕೊಂಡು ಬಂದರೆ ನೀನು ತಿಥಿ ಅನ್ನೋದು ಮಾಸ್ ಡೈಲಾಗ್ಸ್.
ಬೆಡ್ರೂಮಲ್ಲಿ ಇಡಬಾರ್ದಂತ 3 ಐಟಮ್ಸ್ ಹೇಳಿ. ಏನು ಇಡ್ಬೋದು ಸರ್? ಬೆಡ್ರೂಮ್ ಅಂದಮೇಲೆ ಬೆಡ್ ಇರುತ್ತೆ, ದಿಂಬು. ಅದು ಯಾವ್ದು ಇಡಬಾರ್ದು ಅಂತ ಕೇಳ್ತಿರೋದು ಇವ್ರು. ಯಾವ್ದು ಇರ್ಬೇಕು ಅಂತ ಇಡಬಾರ್ದು. ಗೊತ್ತಾಯ್ತು. ನಿದ್ದೆ ಬರುವಂತ ಪುಸ್ತಕ, ಟಿವಿ, CCTV ಇದನ್ನ ಇಡಬಾರ್ದು. ಬೆಡ್ರೂಮಲ್ಲಿ ಮಲಗಲೇಬಾರ್ದು. ಅಲಾರಾಮ್ ಇಡಬಾರ್ದು. ನಿದ್ದೆ ಬರುವಂತ ಪುಸ್ತಕ ಮಲಗಲೇಬಾರ್ದು ಅಂತಾರ ನೀವು? ಅಲ್ಲ, ಬೋರ್ ಆಗ್ತಾ ಇದ್ರೆ ಮಲಗ್ಬಿಡ್ತಾರಲ್ಲ, ಒಳ್ಳೆ ಪುಸ್ತಕ ಮತ್ತೆ ಆಯ್ತು. ಬೆಡ್ರೂಮ್ ಇರೋದೇನಕ್ಕೆ, ಮಲಗಕ್ಕಲ್ವಾ? ಈಗ ಮಲ್ಕೊಂಡು ಓದ್ತಾರಲ್ಲ ಸರ್. ಅವ್ರು ರೈಟರ್ ಆಗಿ ಹೇಳ್ತಿದ್ದಾರೆ. ಆ ಪಾಯಿಂಟ್ ಆಫ್ ವ್ಯೂ. ಗಂಡು ಮಕ್ಕಳು ಮೊಬೈಲಲ್ಲಿ ನೋಡೋ 4 ವಿಷಯಗಳು. 4 ನಾನು 3 ಅಲ್ವಾ ನೋಡೋದು, ಇದು 4ನೇದು ಅಂತ ಇವ್ರ ಯೋಚನೆ. ಯಾವ್ದು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಎಲ್ಲಾದರೂ ಮಾಡಿದಾಗ ಎಷ್ಟು ಕಟ್ಟಾಯಿತು, ಯಾವುದ್ರೂ ಬಂತ, 3 ಅಂತೂ ಪ್ರಮುಖವಾಗಿ ನೋಡ್ತಾರೆ. ಬ್ಯಾಚುಲರ್ಸ್ಗಿರೋ 3 ಕೆಟ್ಟ ಚಟ. ವೀಕೆಂಡ್ ಎಣ್ಣೆ ಹೊಡಿದೆ, ಅದರ ನೆಪ ಇಟ್ಕೊಂಡು ಡೈಲಿ ಹೊಡಿಯೋದು, ದಮ್ ಹೊಡಿಯೋದು, ಹೊಡಿಬಾರ್ದೇನಾದ್ರು ಹೊಡೆಯೋದು. ಅಂದರೆ ಕೆಟ್ಟ ಚಟ ಅದೇ ಅಲ್ವ ಸರ್? ಈ ಹ್ಯಾಬಿಟ್ಸ್ ಅನ್ನೋದು ಏನು ಗೊತ್ತಾ ಸರ್? ಹೆಚ್ಚೋದ್ರೆ ಎ ಬಿಟ್ಟಿರುತ್ತೆ, ಎ ಹೋದ್ರೆ ಬಿಟ್ಟಿರುತ್ತೆ, ಬಿ ಹೋದ್ರೆ ಇಟ್ಟಿರುತ್ತೆ, ಐ ಹೋದ್ರೆ ಟಿ ಆದರೂ ಇರುತ್ತೆ, ಏನೋ ಒಂದು ಸ್ವಲ್ಪ ಆದರೂ ಇರುತ್ತೆ. ಡಬ್ಬಿಂಗ್ ಎಲ್ಲ ಮಾಡಿಸ್ರಿ ಇದನ್ನ, ವರ್ಕ್ ಆಗತ್ತೆ. ಇದು ಆಲ್ಫಾ ಡೈಲಾಗ್ ಇದು. ಹೌದಾ? ಆಲ್ಫಾದೇನ ಇದು? ಆಯ್ತು, ಅದಕ್ಕೆ ಅವಾಗ ನೀನು ಅಡ್ವಾಂಟೇಜ್ ತಗೋಬೇಕಿದ್ದು. ಆಲ್ಫಾ ಡೈಲಾಗ್ ಅನ್ಬೇಕಿದ್ನ. ಓಕೆ, ಆಲ್ಫಾ ಡೈಲಾಗ್. ಇನ್ನು ಆಕ್ಟಿಂಗ್ ಮಾಡಿ ಎಕ್ಸೈಟ್ಮೆಂಟ್. ಓಕೆ, ಇದು ಆಲ್ಫಾ ಡೈಲಾಗ್ ಅಂತ. ರೆಡಿ, 3, 2, 1 ಗೋ. ಆಲ್ಫಾ ಡೈಲಾಗ್. ನೀವು ಹೇಳ್ತಾರ ಹೆಂಗ್ ಕಟ್ ಮಾಡ್ತೀರ? ಯಾವುದಕ್ಕೂ ಆನ್ಲೈನ್ ಎಡಿಟ್ ಇಟ್ಕೊಂಡಿರ್ಬೇಕಾಯ್ತು ನಾವು. ಮಾಸ್ ಹುಡುಗರು ಗುಂಪಿರುತ್ತಲ್ಲ, ಅವರೆಲ್ಲ 5 ಅಡ್ಡೆಸರುಗಳು ಇಟ್ಟಿರ್ತಾರೆ, ಒಬ್ಬೊಬ್ರು ಒಂದೊಂದು. ಆ ಥರದ್ದು ಔಷಧಿ ಅಂತ ಇಟ್ಟಿದ್ವಿ ಕಡ್ಡಿಪುಡಿಲಿ. ಮಿಳ್ಳೆ, ಪಿಂಡ, ಕಾಕ್ರೋಚು, ಡಾಲಿ. ಬೇರೆಯವ್ರು ಬರ್ದಿರೋ ನಿಮ್ಮ ಇಷ್ಟದ 3 ಡೈಲಾಗ್ ಹೇಳಿ. ಓಮ್ನಲ್ಲಿ ಸಿಂಬಾಲಿಕ್ ಆಗಿ ಒಂದಿದೆ, ಅವ್ರು ರೌಡಿಸಮ್ಗೆ ಹೋದ್ರು ಅನ್ನೋದನ್ನ, ಆವತ್ತು ಹತ್ತಿದ ಕಾರ್ ಇಳಿಲೇ ಇಲ್ಲ ಅನ್ನೋದನ್ನ. ಕನ್ನಡ ತುಂಬ ಇದೆ ಸರ್. ಹೇಳಿ 3. ಸರ್ ನೀವು ಇವ್ರಿಬ್ರದಕ್ಕೂ ಆಫ್ಟರ್ 2 hours ಅಂತ ಹೋಗ್ಬೇಕು. ಹೌದೌದು, 100%. ನಾನು ಡೈರೆಕ್ಟರ್ ಮಾತ್ರ 10 ಸೆಕೆಂಡ್ ಆಫ್ಟರ್ 2 days 2 hours ಅಲ್ಲ ದುರಾಸೆ. ನಾನು ಮಾಸ್ತಿ ಅವರಿಂದ ಇನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪಟ ಪಟ ಅಂತ ಹೇಳ್ಬಿಡ್ತಾರೆ. ಬೇರೆಯವ್ರು ಬರ್ದಿರೋದು ಅಂದರೆ ಮಂಡ್ಯದ ಹೇಳಿ. ಮಂಡ್ಯದ ಯಾವ ಸರ್? ಗೊತ್ತಿಲ್ಲ. ಎಳದ್ ಬಿಡ್ತೀನಿ ಅಂತ ಹೇಳಿ ಅದ್ಯಾವ್ದು ಇದ್ರಲ್ಲಿ ಇದೆಯಲ್ಲ ದುನಿಯಲ್ಲಿ. ದುನಿಯಲ್ಲಿ ಎಳೆದು ಬಿಡ್ತೀನಿ ಬೇಕಾ ಇದೆಲ್ಲ ಅಂತ ಲೂಸ್ ಮಾತಾ ಅವ್ರು ಹೇಳೋದು. ಕಪ್ಪು ಬಟ್ಟೆ ಹಾಕೊಂಡಿರೋರೆಲ್ಲ ಸೂರ್ಯ ಅವ್ರು ಬರ್ದಿರೋ ಅಷ್ಟು ಡೈಲಾಗ್ಗಳು ಇಷ್ಟ ಸರ್. ಜಂಗ್ಲಿದು ತುಂಬ ಇಷ್ಟ. ಅಂದರೆ ಒಂದು ಅಜ್ಜಿ ಡಿಮ್ ಕೆಳಗಡೆ ದುಡ್ಡು ಇಟ್ಕೊಂಡಿರ್ತಾರೆ. ಡಿಮ್ ಕೆಳಗಡೆ ದುಡ್ಡು ಇಟ್ಕೊಂಡಿದ್ದಾಗ ರಂಗಾಯಣರ್ಗ ಅವ್ರು ಒಂದು ಮಾತಾಡ್ತಾರೆ, ಡೆಡ್ ಎಂಡ್ ಅಲ್ಲಿ ಇದೆಯಾ, ಯಾಕೆ ಇಷ್ಟ ಬೇಕು ನೀವು? ಯಾಕೆ ಇಷ್ಟ ಆಸೆ ಅಪ್ಪ, ಯಾವುದು ಬೇಡಪ್ಪ, ಒಂದು ಹಾಫ್ ರೈಸು ರಸಮ್ ಲಾಸ್ಟ್ ಆರ್ಡ್ರ್ ಅಷ್ಟೊತ್ತಿಗೆ ಮೇಲೆ ಉಡ್ಬೇಕು ಅಂತ. ಇದು ಚೆನ್ನಾಗಿದೆಯಲ್ಲ ಜಾಕಿದು ಪಟಾಕಿ. ಪಟಾಕಿ ಯಾರ್ದೇ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕು. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಎದ್ದೇಳು ಮಂಜುನಾಥ ನೋಡ್ತಾ ಚಿತ್ರಾನ್ನ ತಿಂದಿಲ್ವಾ ನೀವು? ದೇಡ ಮಂಜುನಾಥ, ಮಠ, ಅವೆರಡು ಸಿನಿಮಾ ಅಲ್ಲ. ಅದರಲ್ಲಿ ದಿ ಬೆಸ್ಟ್ ಡೈಲಾಗ್ಸ್ ಅಂದ್ರೆ ಯಾವ್ದು ಸರ್? ಎಲ್ಲಾನು ಬೆಸ್ಟ್ ಡೈಲಾಗ್ಸ್. ನನಗೆ ಅದ್ರ ತುಂಬಾ ಇಷ್ಟವಾಗಿರೋ ಡೈಲಾಗ್ ಅಂದ್ರೆ ಇದು ಸರ್. ಲೋನ್ ತಗೊಳಕ್ ಹೋಗ್ತಾರಲ್ಲ, ಅವ್ರ ಲೋನ್ ಪ್ರೋಸೆಸ್ ಎಲ್ಲ ಹಿಂಗಿದೆ ಅಂದ್ರೆ ಈ ಸಂಭ್ರಮಕ್ಕೆಲ್ಲ ಎಷ್ಟು ದಿನ ಆಗುತ್ತೆ. ಅದು ಇನ್ನೂ ಬೆಸ್ಟ್ ಡೈಲಾಗ್ ಅಂದ್ರೆ, ನಿಮ್ ತಂದೆ ಏನ್ ಕೆಲಸ ಮಾಡ್ತಿದ್ರು ಅಂದಾಗ ಸೀಡ್ಲೆಸ್ ಕಡಲೆಕಾಯಿ ಬೀಜ. ಮತ್ತೆ ಅವರು ಜಗ್ಗೇಶ್ ಸರ್ ಹೆಂಡತಿ ಡ್ರಿಂಕ್ ಬಿಡಿಸ್ಬೇಕು ಅಂದ್ಬಿಟ್ಟು ಹೋಗಿ ಅವನ ಹತ್ರ ಔಷಧಿ ತಗೊಂಡಾಗ ಬಿಡ್ತಾರೆ, ಆದ್ರೆ ನಾವು ಬಿಟ್ಟಿಲ್ವೇ ಅಂತ. ಗುರು ಸರ್ ಇಲ್ಲಿಂದಾನೆ ಸರಿ ಎಲ್ಲ ಹ್ಯಾಟ್ಸ್ ಆಫ್ ಹೇಳಿ. ಹ್ಯಾಟ್ಸ್ ಅಪ್ ಟು ಯು ಸರ್, ಹ್ಯಾಟ್ಸ್ ಅಪ್ ಟು ಯು. ಜಮೀರ್ ಅಣ್ಣ ಕೈಲಿ ಹೇಳ್ಸೋಣ ಎಲ್ಲ. ಇಲ್ಲಿ ನೋಡಿ ಒಂದ್ಸಲಿ ಜಮೀರ್ ಅಣ್ಣ, ನೀವೊಂದ್ಸಲಿ ನೋಡಿ. ಅಷ್ಟು ಬರ್ತಾರಲ್ಲಿ. ಸೂಪರ್, ಚಪ್ಪಾಳೆ. ಬಾಲು ನಾಗೇಂದ್ರ ಅವ್ರದ್ದು ಏನು ರೋಲು? ಅವ್ರು ಖಾಲಿ ಅಂತ ಸಖತ್ತಾಗಿದೆ, ಒಂಥರ ಫುಲ್ ಡಿಫ್ರೆಂಟ್ ಅಂದ್ರೆ ಅವ್ರದ್ದು ಟೀಸರಲ್ಲಿ ಟ್ರೈಲರಲ್ಲೇ ಆ ಲುಕ್ಸ್ ನೋಡ್ರೆ ಗೊತ್ತಾಗುತ್ತೆ. ಒಂಥರ ಸೈಕ್. ನನಗೆ ಅವ್ರ ಪರ್ಫಾರ್ಮೆನ್ಸ್ ಹುಲಿ ರಾಯಲ್ ತುಂಬಾ ಇಷ್ಟ ಆಗಿತ್ತು. ಮತ್ತೆ ಇಲ್ಲಿ ಟ್ರೈಲರ್ ಅಲ್ಲಿ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಡ್ಡಿ ಪುಡಿಲಿ ಮೈನ್ ನೆಗೆಟಿವ್ ರೋಲ್. ಬಟ್ ಅವ್ರಿಗೆ ಅಂದರೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ಅವರ ಪ್ರತಿಭೆ ಏನಿದೆ ಅದಕ್ಕೆ ಕರೆಕ್ಟಾಗಿ ಇಲ್ಲಿ ಸಿಕ್ಕಿಲ್ಲ. ಆ ಮನ್ನಣೆ ಆಗಲಿ, ಏನದು ಆಪರ್ಚುನಿಟಿ ಆಗಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು. ಅವ್ರದ್ದು ಟಗ್ ಆಫ್ ವಾರ್ ನೋಡ್ಬೇಕು ಸ್ಕ್ರೀನ್ ಮೇಲೆ. ಆರ್ಭಟ ಇಬ್ರದೂ. DOP ಯಾರು? ಕಾರ್ತಿಕ್ ಅವರು.
ನಂಗೆ ಡಿ ಒ ಪಿನೂ ಅಷ್ಟೇ, ಅಂದರೆ ಹೊಯ್ಸಳ ಮಾಡಿದ ಡಿ ಒ ಪಿನೇ. ಅದು ನೋಡಿದಾಗಲೇ ಅಂದ್ಕೊಂಡಿದ್ದೆ, ಅಂದರೆ ಸಖತ್ತಾಗಿ ಮಾಡಿದ್ದಾರೆ ಅಂತ. ಅದರಲ್ಲಿ ನೋಡಿದಾಗಲೇ ಆಗ್ಲಿಂದನೂ ಫುಲ್ ಸೈಲೆಂಟು, ಆದರೆ ಎಲ್ಲ ಕೆಲಸದಲ್ಲೇ ಮಾಡಿ ತೋರಿಸ್ತಾರೆ. ಒಳ್ಳೆ ನಮ್ಮ ಟೀಸರ್ ಲಂಚಲ್ಲಿ ನೀವು ಅವ್ರದ್ದು ಸ್ಪೀಚ್ ನೋಡಿದ್ರೆ ಗೊತ್ತಾಗುತ್ತೆ. 4 ಹಾಡು ನಾಗಾರ್ಜುನ ಶರ್ಮಾ ಅವರೇ ಬರ್ದಿರೋದಾ ಸರ್? ಹೌದು, ಅಂದ್ರೆ ಅದು ತುಂಬಾ ರೇರ್. ಇವಾಗ ಇತ್ತೀಚಿನ ದಿನಗಳಲ್ಲಿ ಆಗೋದು ತುಂಬಾ ರೇರ್ ಅದು. ಮುಂಚೆ ನಾವು ನೋಡ್ತಾ ಇದ್ವಿ ಎಲ್ಲ ಹಾಡುಗಳು RNJ ಗೋಪಾಲ್, ಚಿ ಉದಯಶಂಕರ್, ನಾಗೇಂದ್ರ ಪ್ರಸಾದ್, ಕವಿರಾಜ್. ಅದಾದ್ಮೇಲಿಂದ ಒಂದೊಂದು ಹಾಡು ಒಬ್ಬೊಬ್ರು ಬರೆಯೋಕೆ ಶುರುವಾಯ್ತು. ನನ್ನ ಕರಿಯರಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಈ ತರ ನಾಗಾರ್ಜುನ ಶರ್ಮನೆ 4 ಹಾಡುಗಳು ಪ್ಲಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲೂ ಅವ್ರದ್ದೇ ತುಂಬಾ ಲೈನ್ಸ್ ಅಂದ್ರೆ ಅವ್ರದ್ದು ಮ್ಯೂಸಿಕ್ ಇಂದು ಎಷ್ಟು ಎಫರ್ಟ್ ಹಾಕಿದೀನಿ ನಾನು, ಅದಕ್ಕಿನ್ನ ಜಾಸ್ತಿ ಎಫರ್ಟ್ ಅವರೇ ಹಾಕಿದ್ದಾರೆ ಅಂತ ಹೇಳಿ. ನಮ್ಮ ಅಲ್ಲಿ ಲಿರಿಸಿಸ್ಟ್ಗಳದ್ದು ಇಂಟರ್ವ್ಯೂ ಮಾಡಿದ್ವಿ ಸರ್, ಅವಾಗ ನಿಮ್ಮ ಬಗ್ಗೆನೂ ಮಾತಾಡಿದಾರೆ. ನೋಡಿದ್ದೀನಿ, ಎಪಿಸೋಡ್ ನೋಡಿದ್ದೀನಿ. 3 ಜನದ ಮಾಡಿದ್ರಿ ನಾಗಾರ್ಜುನ ಶರ್ಮಾ, ಪ್ರಮೋದ್, ತ್ರಿಲೋಕ್. ಚೆನ್ನಾಗಿದೆ. ಅವಾಗ ನಿಮ್ಮ ಬಗ್ಗೆನೂ ಒಂದೆರಡು ಒಳ್ಳೆ ಮಾತಾಡಿದ್ ಮಾತ್ರ ಇಟ್ಕೊಂಡಿದ್ದೀನಿ. ನಂಗೂ ಇಷ್ಟ ನಾಗಾರ್ಜುನ ಶರ್ಮಾ. ಪೇಮೆಂಟ್ ಆಗಿದೆಲ್ಲ ಅವ್ರಿಗೆ? ನಮ್ದೆಲ್ಲ ಪೇಮೆಂಟ್ ಇಮಿಡಿಯೇಟ್. ಹೌದಾ? ಸೂಪರ್. ಬಟ್ ತುಂಬ ಖುಷಿ ಆಯಿತು. ಇಡೀ ಸಿನಿಮಾ ಆಲ್ಫಾ ಸಿನಿಮಾ ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಏನಾದರೂ ಸರಿ ನೀವೇ ಹೇಳಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಮೌತ್ ಪಬ್ಲಿಸಿಟಿಗಿಂತ ದೊಡ್ಡ ಪಬ್ಲಿಸಿಟಿ ಯಾವುದೂ ಇಲ್ಲ. ಈ ಯೂಟ್ಯೂಬ್ ಇಂಟರ್ವ್ಯೂನು ವೇಸ್ಟ್ ಆ್ಯಕ್ಚುಲಿ, ಅಲ್ವಾ? ಮೌತ್ ಪಬ್ಲಿಸಿಟಿ ಅಲ್ಲ, ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಅಂದ್ರೆ ಈ ತರ ಇಂಟರ್ವ್ಯೂ ಏನು ವೇಸ್ಟ್ ಇಲ್ಲ. ನಮ್ಮ ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗಕ್ಕೆ ನಿಮ್ಮಂಥವ್ರದ್ದು ರೀಚ್ ತುಂಬಾ ವೆರಿ ನೆಸೆಸರಿ. ನಿಮ್ಮಂಥವ್ರ ರೀಚ್ಗಿನ್ನ ಈ ಮಾಡಿ ಒಳ್ಳೇದೆಲ್ಲ ಇಟ್ಕೋತೀನಿ, ಪರವಾಗಿಲ್ಲ, ಚೆನ್ನಾಗಿ ಹೇಳು. ಬಟ್ ಜೋಕ್ಸ್ ಅಪಾರ್ಟ್, ಸೀರಿಯಸ್ಲಿ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ನೋಡಿ ಹೇಗೆ ಅನ್ಸುತ್ತೆ ಅಂತ ನೇರವಾಗಿ ಬರ್ರಿ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾರ್ದೋ ಒಂದೇನೋ ಸಿನಿಮಾ ಬಂದಿರುತ್ತೆ, ನೋಡಿ ವರ್ಕ್ ಆದರೆ 2-3 ಜನಕ್ಕೆ ಹೇಳಿ. ವರ್ಕ್ ಆಗಿಲ್ಲ ಅಂದ್ರೂ ಎನಿವೇಸ್ ಹೋಗಿದ್ದಲ್ಲ ಮಗ ನಿನ್ನ ಸಿನಿಮಾಗೆ ಏನು ಅನ್ನಿಸ್ತು ಅಂತ ಕೇಳ್ತಾರೆ ಜನ. ಇಷ್ಟ ಆದರೆ ಅವ್ರಿಗೆ ಹೇಳಿ, ಇಷ್ಟ ಆಯಿತು ಹೋಗಿ ನೋಡು ಅಂತ. ಇಲ್ಲದೇ ಇದ್ರೆ ಬೇಡ, ತೊಂದರೆ ಇಲ್ಲ ಅಷ್ಟೇ, ಅಲ್ವಾ? ಎಲ್ಲೆಲ್ಲೋ ಖರ್ಚು ಮಾಡೋ 150-200 ರೂಪಾಯಿನ ಕನ್ನಡ ಸಿನಿಮಾಗಳಿಗೆ ಹಾಕೋದ್ರಲ್ಲಿ ಯಾವ ಮೋಸನೂ ಇಲ್ಲ. ಮತ್ತು ಎಲ್ಲ ನುರಿತ ತಂತ್ರಜ್ಞರು ಮಾಡಿರೋ ಸಿನಿಮಾ. ನಮ್ಮ ಹೀರೋ ಒಬ್ಬನೇ ಸ್ವಲ್ಪ ಹಸಿ ಮೈ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲ ಗುರು ಕರೆಕ್ಟ್. ಸೊ ಇನ್ನು ಮಿಕ್ಕಿದವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು. ಒಳ್ಳೊಳ್ಳೆ ಸಿನಿಮಾ. 7 ಕೆರೆ ನೀರು ಕುಡಿದಿರೋ ಮಾಸ್ತಿ ಅವರೇ ಬರೆದಿರೋ ಡೈಲಾಗ್ಸು. ಸುಮಾರು ಸಿನಿಮಾಗಳು ಮಾಡಿರೋ ನಮ್ಮ ಅನೂಪ್ ಸೀಳಿನ್ ಸರ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಎಕ್ಸ್ಪೀರಿಯನ್ಸ್ಡು. 3ನೇ ಸಿನಿಮಾ. ತುಂಬ ಒಳ್ಳೆ ತಂತ್ರಜ್ಞರಿದ್ದಾರೆ, ಒಳ್ಳೆ ಪೋಷಕ ನಟರಿದ್ದಾರೆ. ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಚಿತ್ರಮಂದಿರದಲ್ಲೇ ನೋಡಿ. ಆಲ್ಫಾ ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಸರ್, ಇಂಥ ಒಳ್ಳೊಳ್ಳೆ ಟ್ಯೂನ್ಗಳು ಕೊಡ್ತೀರಾ, ಒಳ್ಳೊಳ್ಳೆ ಡೈಲಾಗ್ಸ್ ಬರೀತೀರಾ, ನೀವು ಚೆನ್ನಾಗಿ 6 ಪ್ಯಾಕ್ ಎಲ್ಲ ಮಾಡ್ತೀರಾ, ಹೊಟ್ಟೆಗೆ ಏನು ತಿಂತೀರಾ ಅಂತ. ಪೌಷ್ಟಿಕ ಆಹಾರ. ನಮ್ಮಲ್ಲಿ ಮರಳಿ ಸಂತೆ ಅಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ. ಯಾಕೆ ಸರ್? ಚೆನ್ನಾಗಿತ್ತು ಅಲ್ಲಿಗೆ ಬಂದಿದ್ದು. ಈ ಮರಳಿ ಸಂತೆ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ನೈಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ನಾನು ಬಗ್ಲ ನೀವು ನಿಮ್ಗೆ ಯಾಕೆ ರಿಸ್ಕು ಅಂತ ಕೊಡಿ ಸರ್, ಎತ್ಕೊಂಡ್ಬಿಡ್ತೀರಾ ಇಲ್ಲೇ? ಥ್ಯಾಂಕ್ ಯು. ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಒಮ್ಮೆ ವಿಸಿಟ್ ಮಾಡಿ ಮರಳಿ ಸಂತೆ. ಎಷ್ಟು ಬಜೆಟ್ ಸಿನಿಮಾದು? 12 crores. 12 crores. ಆಗಲೇ ನಿಜ ಸುಳ್ಳು ಸೆಗ್ಮೆಂಟಲ್ಲಿ 30 ಕೋಟಿ ಎಂದಿದ್ದು ಸುಳ್ಳು, 1 ಪಾಯಿಂಟ್ ಬಂದ್ಬಿಡ್ತಿಲ್ಲ. ಸೊ ಇರೋ ದುಡ್ಡೆಲ್ಲ ಹಾಕ್ಬಿಟ್ಟಿದ್ರೆ ಇನ್ನೂ ಉಳ್ಕೊಂಡಿದ್ಯಾ? ಏನೋ ಪರವಾಗಿಲ್ಲ. ಇದೆ, ಇನ್ನೂ 1-2 ಸಿನಿಮಾ ಮಾಡೋಷ್ಟು. ಬಟ್ ಗುಡ್ ಆಗಲಿ, ಸಿನಿಮಾ ಚೆನ್ನಾಗಾಗಲಿ. ನಮ್ಮಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಆದರೆ ಕೊಟ್ಟಿರೋ ದುಡ್ಡು ವಾಪಸ್ ಸಿಗಲ್ಲ, ಅಲ್ವಾ? ಸೊ ಕೇಳಿ ಮಾಸ್ತಿ ಅವ್ರನ್ನ ಒಂದು 50,000 ವಾಪಸ್ ಕೊಡಿ ಅಂತ. ಕೊಡಲ್ಲ. ಸೊ ತುಂಬ ಜನ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಅವರು ನೀವು ಹೊಸದಾಗಿ ಬಂದಿದ್ದೀರಾ ಸಿನಿಮಾಗೆ, ನಿಮ್ಮ ಟೈಮ್ ಇನ್ನೂ ತುಂಬ ಚೆನ್ನಾಗಾಗಲಿ ಅಂತ ನಿಮಗೆ ಗಡಿಯಾರ ಕೊಟ್ಟು ಕಳಿಸಿದ್ದಾರೆ. ಇದಕ್ಕೆ ನಾನೇ ಇರಲ್ಲ. ಥ್ಯಾಂಕ್ ಯು ಸರ್. ನೀವೇ ದೊಡ್ಡಬಾರ್ದು ಅಂತ ನಾನೇ ಇದ್ದು.
ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವರ ಸ್ಪೆಷಾಲಿಟಿ ಏನಂದ್ರೆ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ಗಳನ್ನ ಕೊಡ್ತಾರೆ. GST ITR ಫೈಲ್ಸ್ಗಳು ಕರೆಕ್ಟ್ ಆಗಿದ್ರೆ ನಿಮಗೆ ಲೋನ್ಗಳು ತುಂಬಾ ಈಸಿಯಾಗಿ ಸಿಗುತ್ತೆ. ಇವ್ರ ಹತ್ರ 100+ ಬ್ಯಾಂಕ್ಗಳ ಟೈಅಪ್ ಇದೆ. ಜೊತೆಗೆ 20+ ವೆರೈಟೀಸ್ ಆಫ್ ಲೋನ್ಗಳನ್ನ ಕೊಡ್ತಾರೆ. ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನು. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಕೆ ರೆಡಿ ಏನಾದರೂ ಇದ್ರೆ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಜಸ್ಟ್ 3 to 4 days ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸಬ್ಜೆಕ್ಟ್ ಟು ಸಿಬಿಲ್ ಸ್ಕೋರ್. ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇಲ್ಲಿ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಬಂದಿದ ತಕ್ಷಣ ಓಪನಿಂಗ್ ಜ್ಯೂಸು, ವೆಲ್ಕಮ್ ಡ್ರಿಂಕ್ಸು ಈ ಥರ ಕೊಡೋದಕ್ಕಿಂತ ಹೋಗಬೇಕಾದ್ರೆ ಒಂದು ಒಳ್ಳೆ ರಾಗ ಹಾಡಿಸಿ ಗಿಫ್ಟ್ ಕೊಟ್ಟೋ ಅಭ್ಯಾಸ. ರಾಗ ನಿಧಿನೇ ನಮ್ಮ ಜೊತೆ ಇದ್ದಾರೆ. ಒಂದು ಚಿಕ್ಕದಾಗಿ ಒಂದು ಆಲಾಪ ಯಾವ್ದಾದ್ರು ಹೇಳ್ಬೋದು ಸರ್? ನಿಮ್ಮ ಫೇವ್ರೆಟ್ ಹೇಳ. ಹಾಂ ಹೇಳಿ ಸರ್. ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ವ್ಯತ್ಯಾಸ ಏನೂ ಇಲ್ಲ, ಸತ್ಯ ಹೇಳ್ತೀನಿ. ಲೋಕಾನೇ ತಳ್ಕಂಬಳ್ಕ ಕಾಣ್ತದೆ, ಉಕ್ಕಂಬಿಟ್ಟು ಕಂಡ್ಲ ಪ್ರೀತಿ ಮಾಡೋಕೆ, ಹೂ ಅನ್ಬಿಟ್ಲು ಕಂಡ್ಲ ಚಿಂತೆ ಇನ್ನೇಕೆ. ನೈಸ್, ಚೆನ್ನಾಗಲ್ಲ. ನಮ್ಮ ಅರಸು ಅಂತಾರೆ ಅವ್ರು ಬರ್ತಿರೋದು ಲಿರಿಕ್ಸ್. ನಿಮಗೋಸ್ಕರ ನಮ್ಮ ರಾಗ ಆರ್ಟ್ಸ್ ಅವ್ರು ಒಂದು ಸ್ಪೆಷಲ್ ಗಿಫ್ಟ್ ಸರ್, ನಿಮಗೋಸ್ಕರ ಕಸ್ಟಮೈಸ್ ಮಾಡಿ. ರಾಗ ಆರ್ಟ್ಸ್ ಜಯನಗರ ಶಾಲಿನಿ ಗ್ರೌಂಡ್ಸ್ ಎದುರುಗಡೆ ಇರುವಂತಹ ರಾಗ ಆರ್ಟ್ಸ್ ಇದು. ಬೆಂಗಳೂರಲ್ಲಿ 4 ಬ್ರಾಂಚ್ ಇದೆ. ರಾಗ ಆರ್ಟ್ಸ್ ಜಯನಗರ್, HSR ಲೇಔಟ್, ಸಹಕಾರ್ ನಗರ್ ಮತ್ತು ಸದಾಶಿವನಗರ್. ಇವ್ರ ಹತ್ರ 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂತಹ ಐಟಮ್ಸ್ ಇದೆ. ಗಿಫ್ಟಿಂಗ್ ಐಟಮ್ಸ್ ಇದೆ, ತಾಂಜಾವೂರ್ ಪೇಂಟಿಂಗ್ಸ್ ಇದೆ, ಬ್ರಾಸ್ ಐಟಮ್ಸ್ ಇದೆ, ಫರ್ನಿಚರ್ ಅಂಗಡಿ ಕೂಡ ಇದೆ, ಟೀಕುಡ್ ಫರ್ನಿಚರ್ಸ್ ಇದೆ. ಜೊತೆಗೆ ರಾಗ ಆರ್ಟ್ಸ್ ಅಲ್ಲಿ ಸ್ಪೆಷಲ್ ಏನಂದ್ರೆ ನೀವೇನಾದ್ರು ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದ್ರೆ ಅಲ್ಲಿ ಏನೇ ಆಫರ್ ಇದ್ರು ಎಕ್ಸ್ಟ್ರಾ 5% ಡಿಸ್ಕೌಂಟ್. ಹೋಗಿ ಭೇಟಿ ಕೊಡಿ. ರಾಗ ಆರ್ಟ್ಸ್. ಥ್ಯಾಂಕ್ ಯು. ಸೂಪರ್. ಓಡ್ತಾ ಇರಬೇಕು ಕುದುರೆ ಥರ ಅಂತ. ಎಸ್. ಕಾಣಿಸದೇ ಇರೋ 4ನೇ ಸಿಂಹ ಕಣೋ ಪೊಲೀಸ್ ಅದು. ನೀವು 5ನೇ ಸಿಂಹ ಮಾಸ್ತಿ. ಥ್ಯಾಂಕ್ ಯು ರಾಗ ಅವ್ರಿಗೆ, ತುಂಬಾ ಒಳ್ಳೆ. ಥ್ಯಾಂಕ್ ಯು ಸೋ ಮಚ್ ರಾಗ ಆರ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೀರೋ ಸರ್, ಡೈರೆಕ್ಟರ್ ಸರ್ ಬನ್ನಿ ಸರ್, ಮಧ್ಯ ಒಂದು 5 ನಿಮಿಷ ಕೂತ್ಕೊಳ್ಳಿ. ಇನ್ನೂ ಇದೆಯಾ ಸರ್ ಆಸೆ? ಈ ಇಬ್ಬಿಬ್ರು ಹೀರೋಯಿನ್ ಹಾಕ್ದಾಗಲೇ ಗೊತ್ತಾಯ್ತು ನನಗೆ. ಸೂಪರ್, ಖುಷಿ ಆಯಿತು ನೋಡಿ. ಇವ್ರು 4 ಜನ ನಮ್ಮ ಆಲ್ಫಾ ಸಿನಿಮಾದ ತಂಡ ಅಂತ ಹೇಳ್ಬೋದು. ಬೇಕಂತ ಹೀರೋಯಿನ್ಗಳನ್ನ ಬಿಟ್ಟು ಬಂದಿದ್ದಾರೆ. ನಾವು 4 ಜನ ಮೆರಿಬೇಕು ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಮೆರೀಲಿ, ಎಷ್ಟು ಮೆರಿತಾರೋ ಮೆರೀಲಿ. ಇವ್ರು ಎಷ್ಟು ಮೆರೆದಿದ್ದಾರೆ ಅಂತ ದಯವಿಟ್ಟು 20ನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಖುಷಿನೇ ಸರ್. ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಕೀರ್ತಿ ENT ಕ್ಲಿನಿಕ್? ಸೂಪರ್ ಸರ್, ಸಖತ್ತಾಗಿತ್ತು. ಒಳ್ಳೆ ಮಜಾ ಮಾಡಿದ್ರಿ. ನೈಸ್. ನಿಮ್ಗೆ ಯಾಕೆ ಹೇಳಿ ಮೈಕ್ ಹಾಕಿಲ್ಲ ನಾವು? ನಮ್ಗೆ ಗೊತ್ತಿಲ್ವಾ ಆಟ? ಆಡಿಯೋ ಬೇಕಂತ ಲೋ ಮಾಡ್ತೀವಿ. ಕಮೆಂಟ್ ಬರಲಿ, ಡೈರೆಕ್ಟ್ ಹೇಳಿದ್ ಕೇಳಿಸ್ಲೇ ಇಲ್ಲ ಅಂತ ನನಗೇನು ಓಕೆ ಇದೆ ಅದು. ಮಾಸ್ತಿ ಅಣ್ಣ, ನಮ್ಮ ಮಾಸ್ತಾನ್ ಕಲಾವಿದರು. ENT ಕ್ಲಿನಿಕಲ್ಲಿ ಆಲ್ಫಾ ತಂಡದ ಜೊತೆ ಭಾಗವಹಿಸಿದ್ದು, ಮುಕ್ತವಾಗಿ ಒಂದಷ್ಟು ಮಾತಾಡಿದ್ದು ತುಂಬಾ ಖುಷಿ ಆಯಿತು. ನಗ್ನಗ್ತಾ ತುಂಬ ಖುಷಿಯಿಂದ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರೂ ದಯವಿಟ್ಟು ನಮ್ಮ ಆಲ್ಫಾ ಚಿತ್ರನ ನೋಡಿ, ಹೊಸ ನಾಯಕ ಬೆಳ್ಳಿತೆರೆಗೆ ಬರ್ತಿದ್ದಾನೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಹುಡುಗನ ಮೇಲೆ ಇರಲಿ. ಥ್ಯಾಂಕ್ ಯು. ಹೊಸೊಬ್ಬರನ್ನ ಬೆಳೆಸಿ ಅನೂಪ್ ಸಿಳ್ಳಿನವ್ರು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಒಂದು ಸಿನಿಮಾದು ಪ್ರಮೋಷನಲ್ ಇಂಟರ್ವ್ಯೂ ಈ ಥರನೂ ಮಾಡ್ಬೋದು ಅನ್ನೋದು ENT ಕ್ಲಿನಿಕ್. ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ವೆರಿ ಇನೋವೇಟಿವ್. ಆಮೇಲೆ ಪ್ರಶ್ನೆಗಳು ಕೇಳೋ ರೀತಿ ಆಗಿರ್ಬೋದು. ಒಂದೊಂದ್ಸಲಿ ನಮಗೂ ಏನು ಹೇಳಬೇಕು ಅಂತ 2 ಸೆಕೆಂಡ್ ಯೋಚನೆ ಮಾಡಬೇಕಾಗತ್ತೆ. ಬಟ್ ಅದರಲ್ಲೂ ಒಂದು ಮಜಾ ಇದೆ. ಥ್ಯಾಂಕ್ ಯು ಕೀರ್ತಿ. ENT ಕ್ಲಿನಿಕ್ ಇನ್ನು ಕ್ಲಿನಿಕ್ ಹೋಗಿ ದೊಡ್ಡ ಹಾಸ್ಪಿಟ್ಲ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಯಶಸ್ಸಾಗಲಿ. ಹೊಸತನ ಇಟ್ಕೊಂಡೇನೋ ಮಾಡಿರ್ತಾರೆ, ಹೊಸೊಬ್ರು ಬಂದಿದ್ದಾರೆ. ನಮ್ಮ ಹೀರೋ ಆಗಲೇ ಹೇಳ್ದಂಗೆ ಹಸಿಮೈನ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಹೊಸ ಕಲಾವಿದರು ಬರಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತಷ್ಟು ಬೆಳಿಬೇಕು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ನಮ್ಮ ಆಲ್ಫಾ ಸಿನಿಮಾದ ಪ್ರಮೋಷನ್ನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು.